ಭೂಸಾ ಚಳುವಳಿ ಆಗಿರ್ಬೋದು, ಅಥವಾ ಮತ್ತು ನಮ್ಮ ಈ ಕಡೆ ಮಲೌರ ಪದ್ಧತಿ ಒಂದು ವಿಚಾರದಲ್ಲಿರ್ಬೋದು, ಇವೆಲ್ಲ ಒಂದು ಇತಿಹಾಸನ ಸೃಷ್ಟಿ ಮಾಡಿದಂಥವ್ರು. ವರ್ಷ ಆದರೂ ಜನ ನೆನೆಸ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಅದು ನಮಗೆ ತುಂಬ ಹೆಮ್ಮೆ ವಿಷಯ. ಜನಸೇವೆಯೇ ಜನಾರ್ದನ ಸೇವೆ ಅಂತೇಳಿ ಮೈಗೂಡಿಸ್ಕೊಂಡು ಸೇವಾ ಕಾರ್ಯಗಳ ಮೂಲಕವೇ ಮನೆ ಮಾತಾಗಿದ್ದಂತಹ ಧೀಮಂತ ನಾಯಕರು ಬಸವಲಿಂಗಪ್ಪ. ಸುಮಾರು ದಶಕಗಳ ಕಾಲ ಜನಸೇವೆಯನ್ನು ತನ್ನ ಕಾಯಕ ಅಂತ ಭಾವಿಸಿ ಜನಾನುರಾಗಿಯಾಗಿ ತುಂಬ ಮನ್ನಣೆ ಗಣಿಸಿರ್ತಕ್ಕಂತಹ ಬಸವಲಿಂಗಾರಪ್ಪರವರು ದೈವಾಧೀನರಾಗಿ ಇವತ್ತು ಅವರದ 32ನೇ ಪುಣ್ಯಸ್ಮರಣೆ ಪ್ರಯುಕ್ತ ಅವರ ಸಮಾಧಿಯನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಇಡೀ ಅವರ ಕುಟುಂಬ ಈ ಪುಣ್ಯಸ್ಮರಣೆಯ ಕಾರ್ಯದಲ್ಲಿ ಭಾಗಿಯಾಗಿದೆ. ನಾಯಕರಂದರೆ ಈಗಿರಬೇಕು ಅಂತ ಹೇಳಿ ಅವರು ನಮಗೆ ಆದರ್ಶ. ಬಡವರಿಗೆ, ಅದರಲ್ಲೂ ಮುಖ್ಯವಾಗಿ ದೀನದಲಿತರಿಗೆ ಹೆಚ್ಚಾಗಿ ಆಶ್ರಯ ಯೋಜನೆಯಡಿ ನಿವೇಶನಗಳನ್ನು ಕೊಡ್ತಕ್ಕಂತಹ ಒಂದು ಅವಕಾಶವನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದು ಜನಮನ್ನಣೆ ಗಳಿಸಿದಂತಹ ನಾಯಕ ಬಸವಲಿಂಗಪ್ಪ ಅವರ ಮಗ ಪ್ರಸನ್ನ ಕುಮಾರ್ ಅವರು ಸಹ ಸುಮಾರು 4 ಸಲ ಶಾಸಕರಾಗಿ ಅವರ ತಂದೆ ಹಾಕ್ಕೊಟ್ಟಂತಹ ಮಾರ್ಗದಲ್ಲಿ ಅವರು ಸಹ ಮುನ್ನಡೆದಂತಹವರು. ಬಸವಲಿಂಗಪ್ಪ ಅಂದರೆ ನಮ್ಗೆ ಆದರ್ಶ. ನಾವು ಇಡೀ ಕರ್ನಾಟಕದಲ್ಲಿ ಒಳ್ಳೆಯ ಮುಖ್ಯಮಂತ್ರಿಗಳಲ್ಲಿ ನಾವೇನು ದೇವರಾಜ ಅರಸು ಇರ್ಬೋದು, ಅನೇಕರನ್ನು ಸ್ಮರಿಸಿದಾಗ ಅವರ ನಂತರದಲ್ಲಿ ಸ್ಮರಿಸ್ತಕ್ಕಂಥ ಹೆಸರೇನಾದರೂ ಇದ್ದರೆ ಅದು ಬಸವಲಿಂಗಪ್ಪ ಅಂದರೆ ತಪ್ಪಾಗಲ್ಲ. ಈ ನಿಟ್ಟಿನಲ್ಲಿ ಅವರ ಇಡೀ ಕುಟುಂಬ ಇವತ್ತು ಅವರ 32ನೇ ಪುಣ್ಯಸ್ಮರಣೆಯನ್ನು ತುಂಬ ಅರ್ಥಪೂರ್ಣವಾಗಿ ಸಾವಿರಾರು ಜನರ ಸಮಕ್ಷಮ ಆ ಪುಣ್ಯಸ್ಮರಣೆಯನ್ನು ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರ ಕುಟುಂಬದವರನ್ನು ಮಾತನಾಡಿಸ್ತಕ್ಕಂಥ ಪ್ರಯತ್ನ ಪಡೋಣ. ಏನಿವತ್ತು ಸನ್ಮಾನ್ಯ ಮಾಜಿ ಸಚಿವರು, ಈ ರಾಜ್ಯದ ಧೀಮಂತ ನಾಯಕರು, ಹಾಗೆ ಈ ಕ್ಷೇತ್ರದ ಮಾಜಿ ಶಾಸಕರು, ಮಂತ್ರಿಗಳು, ದಿವಂಗತ ಬಸವಲಿಂಗಪ್ಪನವರ 32ನೇ ಪುಣ್ಯ ಸ್ಮರಣೆ ಇವತ್ತು ನಡೀತಾ ಇದೆ. ಅವರ ಸುಪುತ್ರರಾದಂಥ ಈ ಕ್ಷೇತ್ರದ ಮಾಜಿ ಶಾಸಕರು ಆದಂಥ ನಮ್ಮೆಲ್ಲರ ಜನಪ್ರಿಯ ನಾಯಕರಾದಂಥ ಪ್ರಸನ್ನ ಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಈ ದಿನ ಅವರಿಗೆ ಪುಣ್ಯಸ್ಮರಣೆಯನ್ನು ನಾವೆಲ್ಲರೂ ಸಹ ಸೇರಿ ಅವರಿಗೆ ಆ ಒಂದು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇನ್ನೂ ಜನರಿದ್ದಾರೆ, ತುಂಬ ಜನ ಇದ್ದಾರೆ. ಹಾಗೆಯೇ ಅವರ ಕುಟುಂಬದ ಮಕ್ಕಳು, ಮೊಮ್ಮಕ್ಕಳು, ಮನೆಯವರು ಎಲ್ಲರೂ ಸಹ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಸವಲಿಂಗಪ್ಪ ಅವರ ಮಗಳು, ಅವ್ರನ್ನೇ ಮಾತಾಡ್ಸೋಣ. ನಿಂತ್ಕೊಳ್ಳಿ ತಾಯಿ. ತಂದೆಯನ್ನು ಹೇಗೆ ಸ್ಮರಿಸ್ತೀರಿ ಈ ಸಂದರ್ಭದಲ್ಲಿ? ಕರ್ನಾಟಕದಲ್ಲಿ ಅಪರೂಪದಲ್ಲಿ ಅಪರೂಪ ಅಂತ ವ್ಯಕ್ತಿತ್ವ ನಮ್ಮ ತಂದೆಯವ್ರದ್ದು. ದೀನದಲಿತರ ಸೇವೆ ಇಷ್ಟು ವರ್ಷಗಳು ಅವ್ರನ್ನ ಇಷ್ಟು ವರ್ಷ ಆದರೂ ಜನ ನೆನೆಸ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಅದು ನಮಗೆ ತುಂಬ ಹೆಮ್ಮೆ ವಿಷಯ. ಅವರು ಮಾಡಿರೋ ಸಮಾಜ ಸೇವೆಗಳು, ಅವ್ರು ತಂದಂಥ ಸಮಾಜ ಬದಲಾವಣೆ ಆಗೋವಂಥ ಕಾರ್ಯಕ್ರಮಗಳು ಯಾವ್ಯಾವುದು ಮಾಡಿದ್ರು ಇವತ್ತು ಕೂಡ ಜನ ಸ್ಮರಣೆ ಮಾಡ್ತಾರೆ. ನನ್ನ ಮಗ ಇವನು XMLA. ಸರ್, ನೀವು ಕೇಳ್ಪಟ್ವಿ ಚಾಮರಾಜನಗರ, ಕೊಳ್ಳೇಗಾಲ, ಆ ಕಡೆ ನಂಜನಗೂಡಿನ ಮಾಜಿ ಶಾಸಕರು. ಸರ್, ನಾಯಕನಂದರೆ ಈಗಿರಬೇಕು ಅಂಥೇಳಿ ನಾವು ಬಸವಲಿಂಗಪ್ಪ ಅವ್ರು ನೋಡಿಲ್ಲ. ಅನೇಕ ಹೋರಾಟಗಳು ಬಸವಲಿಂಗಪ್ಪ ಅವ್ರ ಹೆಸರು ಹೇಳ್ಕೊಂಡು ನಡೀತವೆ. ಮುಖ್ಯವಾಗಿ ದಲಿತ ಸಮಾಜ ಅವರನ್ನು ಸ್ಮರಿಸ್ತಕ್ಕಂಥ ದೊಡ್ಡ ಕೆಲಸಗಳು, ಹೋರಾಟಗಳು ಏನೇ ಆಗಲಿ ಬಸವಲಿಂಗಪ್ಪ ಯಲಹಂಕದಲ್ಲಿ ಅಷ್ಟು ಮನೆ ಮಾತಾಗಿದ್ದಾರೆ. ಅವರ ಮೊಮ್ಮಗನಾಗಿ ನೀವು ಅವರನ್ನು ಯಾವ ರೀತಿ ಸ್ಮರಿಸ್ಕೋತೀರಾ? ನೋಡಿ, ವಿ ಬಸವಲಿಂಗಪ್ಪನವರು ಸ್ವಾಭಿಮಾನಿ ಶಿಲ್ಪಿಯವರು. ಬಹುಶಃ ಇವತ್ತಿಗೆ ಒಂದು 50 ವರ್ಷ ಆಗಿದೆ ಭೂಸಾ ಚಳವಳಿಯಾಗಿ. ಮೊನ್ನೆ ತಾನೇ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದೆ. ಪ್ರತ್ಯೇಕವಾಗಿಂಥ ಒಂದು ಬಂಡಾಯ, ಒಂದು ಸಾಹಿತ್ಯನ ಸೃಷ್ಟಿ ಹಾಕ್ಸಿದ್ದೆ ಬಸವಲಿಂಗಪ್ಪನವರು. ಸೊ ಈ ಮುಖಾಂತರ ಇವತ್ತು ಸಾಕಷ್ಟು ಅವರ ಹೋರಾಟ ಇರ್ಬೋದು, ಅವರ ಜೀವನ ಇಡೀ ಹಾದಿಯಲ್ಲಿ ಎಷ್ಟು ಮಟ್ಟಿಗೆ ಶೋಷಿತ ಸಮುದಾಯದವ್ರಿಗೆ ನ್ಯಾಯ ಕೊಡಿಸೋಂಥ ರೀತಿಯಲ್ಲಿ ಅವ್ರು ತೊಗೊಳ್ಳೋಂಥ ನಿರ್ಣಯಗಳು ಇರ್ಬೋದು, ಇವತ್ತಿಗೂ ಕೂಡ ಜನ ನೆನೆಸ್ಕೊತಾರೆ ಅದನ್ನು.
ಸೊ ನಾನು ಆಗಲಿ ಒಂದು 32 ವರ್ಷ ಆದ್ರೂ ಕೂಡ ಇವತ್ತು ಬೂಸಾ ಚಳುವಳಿ ಆಗಿರ್ಬೋದು, ಅಥವಾ ಮತ್ತು ನಮ್ಮ ಈ ಕಡೆ ಮಲೌರೋ ಪದ್ಧತಿ ಒಂದು ವಿಚಾರದಲ್ಲಿರ್ಬೋದು, ಇವೆಲ್ಲ ಒಂದು ಇತಿಹಾಸನ ಸೃಷ್ಟಿ ಮಾಡಿದಂಥವ್ರು. ಅವ್ರ ಗಡಿಯಲ್ಲಿ ಇವತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಬೆಳೆದಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಧರ್ಮ್ ಸಿಂಗ್ ಅವರಿದ್ದಾರೆ. ಇವರೆಲ್ಲ ಅವ್ರ ಗಡಿಯಲ್ಲೇ ಬೆಳೆದಂಥವ್ರು ಅವರು. ಸೊ ಅವ್ರಿಗೆ ನಮಗೂ ಕೂಡ ಒಂಥರ ಪ್ರೇರಣೆ. ಈಗ ನಂದು ನಮ್ಮ ರಾಜಕೀಯದಲ್ಲಿ ನನ್ನ 3ನೇ ತಲೆಮಾರು ನಂದೀಗ. ಸೊ ಇವತ್ತು ಒಂದು ಕುಟುಂಬದಲ್ಲಿ ಒಂದು 3 ಜನ ಶಾಸಕರಾಗಿ ಇವತ್ತು ಕೂಡ ನಮಗೆ ಗುರುತಿಸ್ಕೊಳ್ತಾರೆ ಅಂದರೆ ಬಸಲಿಂಗಪ್ಪನವ್ರು ಮೊಮ್ಮಗ ಅಂತಲೇ ಗುರುತಿಸ್ಕೊಳ್ತಾರೆ. ನಮಗೆ ಭಾಳ ಹೆಮ್ಮೆ ಆಗುತ್ತೆ ನಮಗೆ ಇದು ವಿಚಾರದಲ್ಲಿ. ಸರ್ ಥ್ಯಾಂಕ್ ಯು. ನೀನು ಮಾತಾಡ್ತೇ ಪುಟ್ಟ, ತಾತನ ಬಗ್ಗೆ ಏನು ಗೊತ್ತು? ಏನಾದರೂ ಹೇಳಿದಾರ ನಿನಗೆ? ನೋಡಿ ಹುಡುಗರು ಇಡೀ ಕುಟುಂಬನೇ ಅಲ್ಲ, ಇಡೀ ರಾಜ್ಯ ಅವರನ್ನು ಸ್ಮರಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ. ನಿಜವಾಗ್ಲೂ ಮಾಡ್ತಕ್ಕಂಥ ಕೆಲಸಗಳು ವ್ಯಕ್ತಿ ಇಲ್ಲದೇ ಇರಲಿ, ವ್ಯಕ್ತಿ ಇರೋವಾಗ ಮಾತಾಡೋದಲ್ಲ, ವ್ಯಕ್ತಿ ಇಲ್ಲದೇ ಇದ್ದಾಗ ಮಾತಾಡಿದ್ರೆ ಅವರ ಕೆಲಸ ಕಾರ್ಯಗಳು ಏನು ಅನ್ನೋದು ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಬಸವಲಿಂಗಪ್ಪ ಅವರ ಹಾದಿಯಲ್ಲಿ ನಮ್ಮ ಈಗಿನ ರಾಜಕಾರಣ ಮುಂದುವರಿಯಲಿ. ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸಿರಬೇಕು. ಆ ಮನಸ್ಸಿದ್ರೆ ಮಾತ್ರ ಒಳ್ಳೆ ಕೆಲಸಗಳು ಸಾಧ್ಯ ಅನ್ನೋದಕ್ಕೆ ಬಸವಲಿಂಗಪ್ಪ ಅವರು ಸಾಕ್ಷಿ ಅಂದರೆ ತಪ್ಪಾಗಲ್ಲ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ.